ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಬೆಳಗ್ಗೆ ಇವತ್ತು ಗಂಜಿ ಊಟ ಆಯಿತು. ಅಷ್ಟರ ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 10:30. ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಯಜಮಾನ್ರಿಗೆ ಊಟ ಕೊಡಬೇಕು. 12:30, 1 ಗಂಟೆ. ಒಂದೊಂದು ಟೈಮಲ್ಲಿ 12:30ಗೆ ಬಿಡ್ತಾರೆ, ಒಂದೊಂದು ಟೈಮಲ್ಲಿ 1 ಗಂಟೆಗೆ ಬಿಡ್ತಾರೆ. ಸೊ ನಾನು ಅಡುಗೆ ಮಾಡ್ಕೊಳೋ ತನಕ ನಿಧಾನವಾಗಿ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಬೇಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೀರೆಕಾಯಿ, ಒಂದು ಆಲೂಗಡ್ಡೆ ಹಾಕಿಬಿಟ್ಟು ಬೇಳೆ ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಲೇ ಏನದು ನಮ್ಮ ಕಡೆ ಚಪ್ರದ ಅವರೆಕಾಯಿ ಅಂತ ಹೇಳ್ತಾರೆ, ಅದ್ರ ಪಲ್ಯ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನನಗೆ ಶುಗರ್ ಇರೋದ್ರಿಂದ ಹಾಗಲಕಾಯಿ ಬೇಕು. ಸೊ ಹಾಗಲಕಾಯಿನ ಹಾಗೆಯೇ ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೆಲ್ಲ ಇವತ್ತಿನ ರೂಟೀನ್ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾನು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ, ಟೊಮೊಟೊ, ಉಪ್ಪು, ಅರಿಶಿನ ಪುಡಿ ಹಾಕಿಬಿಟ್ಟು ಫಸ್ಟ್ ಬೇಯಿಸ್ಕೊತೀನಿ. ಹೀರೆಕಾಯಿ, ಆಲೂಗಡ್ಡೆ ಅದ್ರ ಜೊತೆಲೇ ಹಾಕಿಬಿಟ್ರೆ ಎಲ್ಲ ಕರಗೋಗ್ಬಿಡುತ್ತೆ. ಸೊ ಅದರಿಂದ ಫಸ್ಟ್ ಇದನ್ನು ಬೇಳೆನ, ಟೊಮೊಟೊನ ಬೇಯಿಸ್ಕೊಂಡು ಮತ್ತು ಹೀರೆಕಾಯಿನ ಒಂದು ವಿಷಲ್ ಬೇಡ, ಸುಮ್ಮನೆ ಹಾಗೆಯೇ ಕುಕ್ಕರು ಮುಚ್ಚಿಬಿಟ್ಟು ಸೀಟಿ ಬರುವ ಮೊದಲೇ ಆಫ್ ಮಾಡಿದರೆ ಆಯಿತು, ಬೇಗ ಆಗುತ್ತೆ. ಇವತ್ತು ಮಳೆ ಮೋಡ ಬೇರೆ. ಮಳೆ ಏನು ಬರಲ್ಲ, ಆದರೆ ಮೋಡ ಆಗಿರುತ್ತೆ. ಮಳೆ ಬರುತ್ತೆ ಅನ್ನಬೇಕು ಅಷ್ಟು ಜೋರಾಗಿ, ಆದರೆ ಮಳೆ ಬರಲ್ಲ. ಸೊ ಟೈಮ್ ಆಗಿಬಿಡುತ್ತೆ. ನಾನು ಕೈ ನೋವು ಬೇರೆ, ನನಗೆ ಬೇರೆ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಾರೆ, ಆದರೆ ಅಡುಗೆ ಯಾರಿಗೂ ಮಾಡೋಕ್ಕೆ ಬರಲ್ಲ. ಸೊ ನಾನೇ ಮಾಡಬೇಕಾಗತ್ತೆ. ಆದ್ದರಿಂದ ನಾನೇ ಅಡುಗೆ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಎಲ್ಲ ರೆಡಿ ಮಾಡಿರ್ತೀನಿ. ಸಂಜೆ ನನಗೇನು ಕೆಲಸ ಇರಲ್ಲ, ಸಂಜೆ ಫ್ರೀಯಾಗಿರ್ತೀನಿ ಅಂದ್ಕೊಂಡಿರ್ತೀನಿ. ಆದರೆ ಮತ್ತೆ ಸಾಯಂಕಾಲ ಮತ್ತೆ ಏನಾದರೂ ಚಪಾತಿ ಮಾಡಬೇಕಾಗಿರುತ್ತೆ, ಅದಕ್ಕೊಂದು ಪಲ್ಯ ಮಾಡಬೇಕಾಗಿರುತ್ತೆ, ಏನಾದರೂ ಕೆಲಸ ರೆಡಿ ಇರುತ್ತೆ. ಇಲ್ಲ ಬೋಂಡ ಬಜ್ಜಿ ಮಾಡಿಕೊಡು ಅಂತ ಹೇಳಿ. ಸೊ ಟೊಮೊಟೊ, ಬೇಳೆ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಕೈ ಏನಕ್ಕಂದ ಅದು ಆಪ್ರೇಷನ್ ಆಗಿತ್ತಲ್ವ, ಆ ಸೈಡೇ ಕೈ ತುಂಬಾ ನೋವು. ರಾತ್ರಿ ಮಲಗುವಕ್ಕೂ 24 hours ನಾನು ಅದನ್ನು ಕಟ್ಟೇ ಇರ್ತೀನಿ. ಆ ಥರ ಕೈ ನೋವು. ಅದು ಬಿಟ್ಟರೆ ಬ್ಯಾಂಡೇಜ್ ತೆಗೆದ್ರೆ ಕೈ ನೋವು ಕೈ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾನು ಬ್ಯಾಂಡೇಜ್ ಹಾಕೇ ಇರ್ತೀನಿ. ಅನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಈ ಥರ ರಬ್ಬರ್ನ ತೊಳೆದಿಟ್ಬಿಟ್ರೆ ರಬ್ಬರು ಎಕ್ಸ್ಪೆಂಡ್ ಆಗಲ್ಲ. ಅದು ಅನ್ನ ಆದ ತಕ್ಷಣ ಈ ಥರ ನೀರಿಗೆ ಹಾಕಿ ಇಟ್ಟುಬಿಡಬೇಕು ರಬ್ಬರ್. ಆಮೇಲೆ ಸುಮ್ಮನೆ ಮುಚ್ಚಳ ಮಾತ್ರ ಈ ಥರ ಇಡ್ತೀನಿ. ಸೊ ಆಲೂಗಡ್ಡೆ, ಒಂದು ಆಲೂಗಡ್ಡೆ, ದೊಡ್ಡದು ಒಂದು ಆಲೂಗಡ್ಡೆ ಮತ್ತು ಹೀರೆಕಾಯಿ ಇತ್ತು ಒಂದು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳು ಇನ್ನೂ ಎದ್ದಿಲ್ಲ ನೋಡಿ. ಇವಾಗ 11 ಗಂಟೆ ಆಗ್ತಾ ಬಂತು, ಇನ್ನೂ ಎದ್ದಿಲ್ಲ. ಒಬ್ಬನೇ ಎದ್ದಿದ್ದಾನೆ, ಒಬ್ಬನು ಇನ್ನೂ ಎದ್ದಿಲ್ಲ, ದೊಡ್ಡವನು ಇನ್ನೂ ಎದ್ದಿಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆ, ನನಗದು ಗೊತ್ತೂ ಇಲ್ಲ. ಗಂಡಸು ಕೂತು ಕೆಟ್ಟ, ಇನ್ನೊಂದೇನೋ ಇದೆ, ಅದು ನನಗೆ ಹೇಳೋಕ್ಕೂ ಬರ್ತಾಯಿಲ್ಲ. ಹಾಗೆಯೇ ಮನುಷ್ಯ ಕೂತು 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 ಕೆಟ್ಟೋದನಂತೆ. ಹಾಗೆ ಈ ಮಕ್ಕಳು ಕೂಡ, ಅವ್ರಿಗೆ ಯಾವುದು ಯೋಚನೆಯೂ ಇಲ್ಲ, ಕೆಲಸ ಮಾಡಬೇಕನ್ನೋದು ಇಲ್ಲ. ಮಾತಾಡಿಬಿಟ್ರೆ ಸುಮ್ಮನೆ ಜಗಳಗಳು. ನಮ್ಮನೆಯವ್ರೇನು ಮಾತಾಡೋದೇ ಇಲ್ಲ.
ಸೊ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ. ಆಯಿಲ್ ಬಿಸಿ ಮಾಡಿಕೊಂಡು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗೊಂದು ಬಾಯ್ಲ್ ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನಿಲ್ಲಿ ಮಸಾಲ ರುಬ್ಬ ಹಾಕಲ್ಲ ಇವತ್ತು. ರೆಡಿಮೇಡ್ ಸಾಂಬಾರು ಪೌಡ್ರ್ ಸಿಗುತ್ತಲ್ವ, ಯಾವುದೋ ಒಂದು ಬ್ರ್ಯಾಂಡು, ಆರ್ಚಿ ಅನಿಸುತ್ತೆ ನನಗೆ, ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರದು. ಸೊ ಅದನ್ನು ತರಿಸಿದ್ದೀನಿ, ಅದನ್ನೇ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ಕೊತೀನಿ. ಎಲ್ಲ ಟೈಮಲ್ಲೂ ಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ರೆ ನಮ್ಮ ಮನೆಯವ್ರಿಗೆ ಬೇಜಾರಾಗುತ್ತೆ. ಅವ್ರಿಗೆ ತೆಂಗಿನಕಾಯಿ ಹಾಕಿ ಸಾಂಬಾರು ಇಷ್ಟ ಆಗಲ್ಲ. ಸೊ ಬೇಳೆ ಸಾಂಬಾರನ್ನೇ ಈ ಥರ ಮಾಡಿದರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಒಂದೊಂದು ಟೈಮಲ್ಲಿ ತೆಂಗಿನಕಾಯಿ ರುಬ್ಬಿಟ್ಟು ಸಾಂಬಾರು ಮಾಡ್ತೀನಿ. ಸೊ ಅವರಿಗೋಸ್ಕರ ಮತ್ತೇನಾದರೂ ಮಾಡಬೇಕಾಗತ್ತೆ. ಸೊ ಅದಕ್ಕೆ ತೆಂಗಿನಕಾಯೇ ಬೇಡ ಅಂದ್ಬಿಟ್ಟು ಈ ಥರ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸ್ವೀಟಿ ಅಲ್ಲೆಲ್ಲೋ ಅಲ್ಲೇ ಇದ್ದಾಳೆ, ಅವನು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ, ಮೊಬೈಲ್ ನೋಡಿಕೊಂಡು. ಸೊ ಸ್ವೀಟಿ ಅವನ ಜೊತೆಲೇ ಇದ್ದಾಳೆ. ಆ ಚಿಕ್ಕ ಹುಡುಗಿ ಇದ್ದಾಳೆ ಸಾನ್ವಿ, ಅವಳು ಕೂಡ ಇದ್ದಾಳಲ್ವ, ಅದಕ್ಕೆ ಸ್ವೀಟಿಗೆ ಬೇಜಾರ ಇಲ್ಲ. ಬರ್ತಾಳೆ, ಟೊಮೊಟೊ ಕಟ್ ಮಾಡುವಾಗ ಬರ್ತಾಳೆ, ಟೊಮೊಟೊ ಇಸ್ಕೊಂಡು ಹೋಗ್ತಾ ಇರ್ತಾಳೆ. ಟೊಮೊಟೊ ಸ್ಮೆಲ್ ಗೊತ್ತಾಗುತ್ತೋ ಅಥವಾ ನಾನು ಕಟ್ ಮಾಡ್ತಾ ಇದ್ದಿದ್ದವಳು ಗೊತ್ತಾಗ್ಬಿಟ್ಟಿದೆಯೇನೋ ಇದೇ ಟೊಮೊಟೊ ಅಂತ ಹೇಳಿ. ಸೊ ಟೊಮೊಟೊ ಕಟ್ ಮಾಡುವಾಗ ಬಂದುಬಿಡ್ತಾಳೆ ಅವಳು. ಇವಾಗ ಬಂದಿಲ್ಲ, ಮಲ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ, ಇವತ್ತು ಬಂದಿಲ್ಲ. ಇಲ್ಲಾಂದರೆ ಟೊಮೊಟೊ ಕಟ್ ಮಾಡುವಾಗ ಮಾತ್ರ ಅವಳು ಬರಲೇಬೇಕು, ಅವಳಿಗೆ ಟೊಮೊಟೊ ಕೊಡಲೇಬೇಕು. ಇದು ನಾನು ಗೋರಿಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ, ಮತ್ತು ಇವಾಗ ಅದು ಏನು ಇನ್ನೊಂದು ಅವರೆಕಾಯಿ ಕಟ್ ಮಾಡಿ ಅದನ್ನೇ ಪಲ್ಯ ಮಾಡೋಣ. ಯಾಕಂದರೆ ಅದು ಸ್ವಲ್ಪ ಒಂದು ವಾರ ಆಗೋಯಿತು ಅದಕ್ಕೋಸ್ಕರ ಅದನ್ನೇ ಮಾಡಿಕೊಂಡೆ ನಾನು. ಇದು ರಾತ್ರಿ ಪಲ್ಯ ಮಾಡೋಣ ಅಂದ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ. ಗೋರಿಕಾಯಿ, ಚೌಳಿಕಾಯಿ ಅಂತಾರಲ್ವ, ಅದು ಕಟ್ ಮಾಡಿ ಆ ಥರ ಪ್ಯಾಕ್ ಮಾಡಿ ಜಿಪ್ಲಾ ಕವರಲ್ಲಿ ಹಾಕಿಟ್ಬಿಟ್ರೆ 2 ಡೇಸ್ 3 ಡೇಸ್ ಚೆನ್ನಾಗಿರುತ್ತೆ. ಕರೆಂಟ್ ಹೋಗಿಲ್ಲ ಅಂದರೆ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ ಒಂದು ವಾರ. ಕರೆಂಟ್ ಹೋಗಿಬಿಟ್ರೆ ಸ್ವಲ್ಪ ನೀರು ಥರ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು 2 ಡೇಸ್ ಇಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ. ಬಂದ್ಲು ಸ್ವೀಟಿ. ಟೊಮೊಟೊಕ್ಕೋಸ್ಕರ ನಾನು ಟೊಮೊಟೊ ಕಟ್ ಮಾಡಿಬಿಟ್ಟಿದ್ದೆ, ಒಂದು ಇಟ್ಟಿದ್ದೆ. ಸೊ ಅದನ್ನೇ ಮತ್ತೆ ಕಟ್ ಮಾಡಿ ಕೊಡ್ತಾಯಿದ್ದೀನಿ ಅವಳಿಗೆ. ಅವಳು ಟೊಮೊಟೊ ಬೇಕು ಅವಳಿಗೆ. ಟೊಮೊಟೊ ಕೊಡಬೇಕಾದ್ರೆ ಬೀಜನೆಲ್ಲ ತೆಗೆದುಬಿಟ್ಟು ಕೊಡಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ತಗೊಂಡು ಹೋಗು ಅಂದರೆ ಹೋಗ್ತಾ ಇರ್ತಾರೆ ಅಷ್ಟೇ. ಅಲ್ಲಿ ಕೂತ್ಕೊಂಡು ತಿಂದುಬಿಟ್ಟು. ಸೊ ನಾನು ಇದನ್ನು ಇನ್ನೊಂದು ವಿಷಲ್ ಮಾಡಲ್ಲ, ಸುಮ್ಮನೆ ಹಾಗೇ ಬೇಗ ಆಗುತ್ತೆ ಅಂದ್ಬಿಟ್ಟು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ನಾನು. ಆಮೇಲೆ ಎಲ್ಲ ಬೇರೆ ತಪ್ಪಲಿಗೆ ಹಾಕ್ಬಿಟ್ಟು, ಇಲ್ಲೆಲ್ಲ ಗಲೀಜಾಗುತ್ತೆ. ನಾನು ಹಾಗೇ ಆ ಪಾತ್ರೆ ಈ ಪಾತ್ರೆ ಎಲ್ಲ ತುಂಬ ಮಾಡ್ಕೋಗ್ಬಿಡ್ತೀನಿ, ಯಾಕೆಂದರೆ ಅದೆಲ್ಲ ಗಲೀಜಾಗುತ್ತೆ. ನನಗೆ ಆ ಕುಕ್ಕರ್ ಮೇಲೆಲ್ಲ ಈ ಥರ ಎಲ್ಲ ಸಾಂಬಾರೆಲ್ಲ ಇರಬಾರ್ದು. ಒಂದೊಂದು ಟೈಮಲ್ಲಿ ಹಾಗೆ ಆಗಿಬಿಡುತ್ತೆ. ಫ್ರೀಯಾಗಿದ್ದಾಗ ಈ ಥರ ನಾನೆಲ್ಲ ಬೇರೆ ತಪ್ಪಲಿಗೆ ಹಾಕ್ಕೊಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಸ್ವೀಟಿ ಆಟ ಆಡ್ತಾಯಿದ್ದಾಳೆ ನೋಡಿ, ಬಾಲ್ ಡೈಪರ್ ಹಾಕ್ಕೊಂಡು. ನಮ್ಮ ಸಾನ್ವಿ ನಗು ಚಿಕ್ಕ ಪಾಪು ಥರ ಡೈಪರ್ ಹಾಕ್ಕೊಂಡಿದೆ ಅಂತ ಹೇಳ್ತಾ ಇರ್ತಾಳೆ. ಹೊರಗಡೆ ಏನೋ ನೋಡ್ತಾ ಇದ್ದಾರೆ ಇಬ್ಬರೂ, ಮಳೆ ಮೋಡ ಥರ ಬೇರೆ. ಸ್ವೀಟಿಗೆ ಆಟ ಆಡೋಕ್ಕೆಲ್ಲ ಜಾಗ ಚೆನ್ನಾಗಿದೆ. ಸ್ವಲ್ಪ ಮಳೆ ಬಂದುಬಿಡ್ತು ಅಂದರೆ ಹೊರಗಡೆ ಎಲ್ಲೂ ಹೋಗಲಿಕ್ಕೆ ಆಗಲ್ಲ. ಸುಮ್ಮನೆ ಪಾಪ ಬಾಗಿಲಲ್ಲಿ ಕುತ್ಕೊಂಡಿರ್ತಾಳೆ.
ಅಲ್ಲೊಂದು ಚೇರ್ ಹಾಕಿದ್ದೀನಿ, ಆ ಚೇರ್ ಮೇಲೆ ಕುತ್ಕೊಂಡಿರ್ತಾಳೆ. ಇಲ್ಲಾದರೆ ಅವಳು ಮಳೆ ಬಂತು ಅಂದರೆ ಎಲ್ಲೂ ಹೋಗಲ್ಲ. ಬಾಲ್ ತೊಗೊಂಡು ಮನೆಗೆ ಬಾ ಅಂತ ಹೇಳಿದೆ, ಒಳಗಡೆ ಬಾ ಅಂದೆ. ಸೊ ಬಾಲ್ ತೊಗೊಂಡೇ ಬರ್ತಾಯಿದ್ದಾಳೆ ಅವಳು. ಅವಳಿಗೆ ನಾವು ಇನ್ನೂ ಚಿಕ್ಕ ವಯಸ್ಸಲ್ಲೇ ಬುದ್ಧಿ ಕಲಿಸಿದ್ರೆ ಚೆನ್ನಾಗಿ ಬುದ್ಧಿ ಕಲಿತಾ ಇತ್ತು. ಸೊ ನಾನು ಸ್ವಲ್ಪ ಮನೇಲಿ ಒಬ್ಬಳೇ ಇರ್ತಾಯಿದ್ನಲ್ವ, ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾಯಿದ್ರು. ಹಾಗಾಗಿ ಅವಳಿಗೇನು ಬುದ್ಧಿ ಕಲಿಸೋಕ್ಕೆ ಆಗಿಲ್ಲ. ಇವಾಗ ಇದಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತೆ ಹಾಕ್ಕೊಂಡ್ಬಿಟ್ಟು ಇದಕ್ಕೇ ಎಲ್ಲ ಒಗ್ಗರಣೆನೂ ಹಾಕ್ಕೊಂಡು ಸಾಂಬಾರು ಪೌಡ್ರೆಲ್ಲ ಹಾಕಿ ಇದರಲ್ಲೇ ಬಾಯ್ಲ್ ಮಾಡ್ಕೊತೀನಿ ಚೆನ್ನಾಗಿ. ಅದು ಚಿಕ್ಕ ಕುಕ್ಕರ್ ಅಲ್ವಾ, ಅದರಲ್ಲಿ ಸಾಂಬಾರು ಕೂಡ ಜಾಸ್ತಿ ಆಗಲ್ಲ. ಬೆಳಗ್ಗೆ ಮಧ್ಯಾಹ್ನಕ್ಕೂ ಬೇಕು ಮತ್ತು ನೈಟಿಗೂ ಬೇಕಲ್ವ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು, ಸಾಂಬಾರು ದಪ್ಪ ಇದ್ದರೆ ಚೆನ್ನಾಗಾಗ ಅನಿಸಲ್ಲ ಅನ್ನಕ್ಕೆ, ಸ್ವಲ್ಪ ತಿಳಿಯಾಗಿರಬೇಕು, ಚೆನ್ನಾಗಿರುತ್ತೆ. ಸೊ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ. ಸೊ ಆದ್ದರಿಂದ ಖಾರ ಪುಡಿನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆನೂ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಂದರೆ ಚೆನ್ನಾಗಿರುತ್ತೆ. ಪಲ್ಯ ಮಾಡ್ಕೊಳ್ಬೇಕು. ಸಾಂಬಾರು ಇವಾಗ ಕುದೀತಾ ಇದೆ, ಘಮ್ ಅಂತ ಇದೆ ಮನೆಯೆಲ್ಲ. ಆ ಸಾಂಬಾರು ಪೌಡ್ರ್ ಸ್ಮೆಲ್ಲೇ ಆ ಥರ ಚೆನ್ನಾಗಿರುತ್ತೆ. ಎಷ್ಟೊತ್ತಾಗೋಗುತ್ತೆ ನೋಡಿ, ಇವಾಗ 12 ಗಂಟೆ ಆಯಿತು. ಇವತ್ತು 1 ಗಂಟೆಗೆ ಊಟ. ಫೋನ್ ಮಾಡಿ ನಮ್ಮ ಯಜಮಾನ್ರ ಹತ್ರ ಕೇಳ್ಕೊತೀನಿ ನಾನು, 1 ಗಂಟೆಗೆ ಊಟನೋ 12:30 ಊಟನೋ ಅಂತ ಹೇಳಿ. ಸೊ ಅಲ್ಲಿ ಇಲ್ಲಿ ಏನಾದ್ರು ಚಿಕ್ಕ ಕೆಲಸ ಮಾಡ್ಕೊತ ಇಲ್ಲ ಅಡುಗೆನೂ ರೆಡಿ ಮಾಡ್ಕೊತಾ ಇರ್ತೀನಿ. ಒಂದೊಂದು ಟೈಮಲ್ಲಿ ಟೈಮ್ ಆಗಿದೆ ಗೊತ್ತಾಗ್ಬಿಡಲ್ಲ. ಸೊ ಸಾಂಬಾರು ರೆಡಿ ಆಯಿತು. ಇವಾಗ ಪಲ್ಯಗೆ ಇಟ್ಕೊತೀನಿ. ಪಲ್ಯ ನಮ್ಮ ಮನೆಯವ್ರಿಗೇನು ಕೊಟ್ಟು ಕಳಿಸಲ್ಲ. ಅವರಿಗೆ ಅನ್ನ ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ ಅಷ್ಟೇ ಕೊಟ್ಟು ಕಳಿಸೋದು. ನೋಡಿ ಇದನ್ನೇನು ಹೇಳ್ತೀರಾ ನಂಗೆ ಗೊತ್ತಿಲ್ಲ. ನಾವು ಇದನ್ನು ಅವರೆಕಾಯಿ, ಚಪ್ರದ ಅವರೆಕಾಯಿ ಅಂತಲೇ ಹೇಳ್ತೀವಿ. ಬಟ್ ಅವರೆಕಾಯಿ ಇನ್ನೊಂದು ಬರುತ್ತಲ್ವ, ಬೆಂಗಳೂರಲ್ಲೆಲ್ಲ ಅವರೆಕಾಯಿ ಸಿಗುತ್ತೆ, ಅದು ಅವರೆಕಾಯಿ ಅಂತಾರೆ ಈ ಕಡೆ ಎಲ್ಲ. ನಮ್ಮ ಕಡೆ ಇದನ್ನು ಚಪ್ರದ ಅವರೆ ಅಂತ ಹೇಳ್ತಾರೆ, ಚಪ್ರದಲ್ಲಿ ಬಿಡುತ್ತೆ ಅಂತ ಹೇಳ್ತಾರೆ. ಇದು ಮತ್ತು ಒಂದು ಆಲೂಗಡ್ಡೆ ಹಾಕಿ ಚಿಕ್ಕದಾಗಿ, ನಮ್ಮ ಮನೇಲಿ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡ್ತೀವಿ. ಸ್ವಲ್ಪ ನಾನು ಕಮ್ಮಿ ತಿಂತೀನಿ, ತಿನ್ನೋದೇ ಇಲ್ಲ. ಬಟ್ ಏನು ಮಾಡೋದು, ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಬೇಕೇ ಬೇಕು. ಯಾಕಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ, ಚಿಕ್ಕ ವಯಸ್ಸಿಂದ ಅವರು ತಿಂದಿದ್ದಾರಲ್ವ. ಸೊ ಅದಕ್ಕೋಸ್ಕರ ಅವ್ರಿಗೆ ಆಲೂಗಡ್ಡೆ ಬೇಕೇ ಬೇಕು. ಕೋಲ್ಕತ್ತಾ ಆಲ್ಮೋಸ್ಟು ಆಲೂಗಡ್ಡೆ ಇಲ್ಲದೇ ಅಡುಗೆನೇ ಇಲ್ಲ ಪ್ರತಿದಿನವೂ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಭ್ಯಾಸ ಆಗಿದೆ, ಏನೂ ಆಗೋಲ್ಲ, ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ. ನಾನಿಲ್ಲಿ ಪಲ್ಯಕ್ಕೆ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸಾಸಿವೆ ಎಣ್ಣೆ ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಅದು ಸ್ಮೆಲ್ ಇರುತ್ತೆ, ಬಟ್ ಅಡುಗೆ ಮಾಡಿದ ಮೇಲೆ ಏನು ಸ್ಮೆಲ್ ಇರೋಲ್ಲ. ನಾವು ಹಾಕುವಾಗ ಸ್ವಲ್ಪ ಏನು ಘಾಟ್ ಸ್ಮೆಲ್ ಇರುತ್ತೆ, ಏನು ಖಾರ ಖಾರ ಥರ ಅನಿಸುತ್ತೆ. ಆಮೇಲೆ ಏನೋ ಒಂಥರ ಸ್ಮೆಲ್ ಇರುತ್ತೆ. ನಾವು ಒಗ್ಗರಣೆ ಹಾಕಾದ್ಮೇಲೆ ಅದು ಏನು ಸ್ಮೆಲ್ ಇರೋಲ್ಲ, ಚೆನ್ನಾಗೇ ಇರುತ್ತೆ. ಅದು ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಆಮೇಲೆ ತಲೆ ಕೂದಲಿಗೋಸ್ಕರ ತುಂಬ ಒಳ್ಳೆಯದು. ಸೊ ಅದರಿಂದ ನಾನು ಜಾಸ್ತಿ ಸಾಸಿವೆ ಎಣ್ಣೆನೂ ಯೂಸ್ ಮಾಡೋದು ಪಲ್ಯಕ್ಕೆ. ಆಮೇಲೆ ಏನಾದರೂ ಚಟ್ನಿ ಮಾಡಿದರೆ ನಮ್ಮ ಬೆಂಗಾಲಿ ಸ್ಟೈಲಲ್ಲಿ ಅವಾಗೆಲ್ಲ ಸಾಸಿವೆ ಎಣ್ಣೆನೇ ಯೂಸ್ ಮಾಡೋದು. ಸೊ ಸಾಂಬಾರು ರೆಡಿ ಆಯಿತು. ನನಗೆ ಅಲ್ಲಿ ನಿಂತು ಕಾಲು ನೋವು ಬೇರೆ. ಕಾಲು ಅದು ಮೆಡಿಕಲ್ ಚಪ್ಪಲ್ ಬರುತ್ತಲ್ವ ಶುಗರಿಂದು, ಅದನ್ನು ಹಾಕ್ಕೊತೀನಿ ಒಳಗಡೆ. ಮತ್ತೆ ಯಾರಾದರೂ ಏನೋ ಅನ್ಬೇಡಿ, ಒಳಗಡೆ ಚಪ್ಪಲ್ ಹಾಕ್ಕೊತಾರೆ ಅಂತ. ಅದು ಹೊರಗಡೆ ಎಲ್ಲೂ ಹೋಗಲ್ಲ. ಆ ಚಪ್ಪಲ್ ನಾನು ಸ್ಲಿಪ್ಪರ್ನ ಒಳಗಡೆ ಮಾತ್ರ ಯೂಸ್ ಮಾಡ್ತೀನಿ. ಶುಗರ್ ಇರೋದ್ರಿಂದ ಅದು ಚಪ್ಪಲ್ ಮೆಡಿಕಲ್
ಚಪ್ಪಲ್ ಬರ್ಕೊಟ್ಟಿದ್ರು. ಸೊ ಅದನ್ನೇ ಹಾಕ್ಕೊಳೋದು ನಾನು ಒಳಗಡೆ ಎಲ್ಲ. ಸೊ ನಾನಿಲ್ಲಿ ಅವರೆಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಎಲ್ಲ ಪಲ್ಯ ಇದ್ದಾಗ ಸಾಯಂಕಾಲ ರಾತ್ರಿ ಊಟಕ್ಕೆ ಮಮ್ಮಿ ಚಪಾತಿ ಬೇಕು ಅಂತ ಹೇಳಿ, ನಾನು ನನ್ನ ಹತ್ರ ಆಗಲ್ಲ ಅಂತ ಹೇಳಂಗೂ ಇಲ್ಲ, ಹೇಳೋದಕ್ಕೆ ಅವರೇ ಅರ್ಥ ಮಾಡ್ಕೊಳ್ಬೇಕು. ಸೊ ನನ್ನನ್ನು ಅರ್ಥ ಮಾಡ್ಕೊಳೋರು ಯಾರೂ ಇಲ್ಲ, ನಮ್ಮ ಮನೆಯವರೊಬ್ಬರು ಬಿಟ್ಟರೆ. ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿರುತ್ತೆ, ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೇನು ಹಾಕಲ್ಲ ನಾನು ಮಸಾಲೆ. ಒಂದ್ಲಿ ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರ್, ಲೈಟಾಗಿ ಒಂಚೂರೇ ಗರಂ ಮಸಾಲ ಇಲ್ಲ ಯಾವುದಾದ್ರು ಸಾಂಬಾರು ಪೌಡ್ರನ್ನ ಹಾಕ್ಕೊತೀನಿ. ಪಾತ್ರೆ ಬೇರೆ ಆಯಿತು, ಇವಾಗ ಇಷ್ಟು ಪಾತ್ರೆ ಆಗಿದೆ. ಮಕ್ಕಳಿಗೆ ಮೊಬೈಲ್ ಒಂದು ಇದ್ಬಿಟ್ರೆ ಏನೇನು ಬೇಡ. ಹಾಗಲಕಾಯಿನ ಹಾಗೇ ಸ್ವಲ್ಪ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿನ ನೈಟು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಏನಕ್ಕಂತ ಗೊತ್ತಿಲ್ಲ, ನಮ್ಮ ಅತ್ತೆ ಒಟ್ಟು ಹೇಳಿದರು ಹಾಗಲಕಾಯಿ ನೈಟ್ ತಿನ್ನಬೇಡ ಅಂತ ಹೇಳಿ. ಸೊ ಜೀರ್ಣ ಆಗಲ್ಲ ಅಂತನೋ ಏನೋ ಗೊತ್ತಿಲ್ಲ ನನಗೆ, ಅದರಿಂದ ರಾತ್ರಿ ತಿನ್ನಲ್ಲ. ಒಂದೊಂದು ಟೈಮು ಬೆಳಗ್ಗೆ ಅದು ಜ್ಯೂಸ್ ಮಾಡಿ ಕುಡ್ದಿರ್ತೀನಿ, ಒಂದೊಂದು ಟೈಮಲ್ಲಿ ಹಾಗೇ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಅದನ್ನು ಹಾಗಲಕಾಯಿ ತಂದು ಕೊಟ್ಟಿದ್ದಾನೆ. ಎರಡೇ ಇತ್ತು, ಅದಿನ್ನು ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಅದು ಹಾಳಾಗಿಬಿಡುತ್ತೆ. ಒಂದೊಂದು ಟೈಮಲ್ಲಿ ಕರೆಂಟ್ ಹೋದರೆ 3-4 ಅವರ್ ಬರೋಲ್ಲ, ಅವಾಗೆಲ್ಲ ಅದು ನೀರು ಥರ ಆಗಿಬಿಡುತ್ತೆ, ಆಮೇಲೆ ಎಲ್ಲ ಹಾಳಾಗಿಬಿಡುತ್ತೆ. ಸೊ ಅದರಿಂದ ಅದನ್ನು ಕಟ್ ಮಾಡಿ ಹಾಗೇ ಉಪ್ಪು ಖಾರ ಹಾಕಿಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೌಂಡಾಗಿ ಈ ಥರ. ಅದನ್ನು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಪಲ್ಯ ಈ ಥರ ರೆಡಿ ಆಯಿತು. ಇದಕ್ಕೆ ನೋಡಿ ಉಪ್ಪು ಖಾರ ಒಂಚೂರು ಎಲ್ಲ ಚೂರು ಹಾಕಿಬಿಟ್ಟು ಈ ಥರ ಫ್ರೈ ಮಾಡ್ಕೊತೀನಿ. ತುಂಬ ಡೀಪ್ ಫ್ರೈ ಮಾಡಬಾರ್ದು, ಹಸಿ ಇದ್ರೆ ಬೇನೆ ಅದರದ್ದು ಏನು ಕಹಿ ಇರುತ್ತೆ, ಅದು ಹಾಗೇ ಇರುತ್ತೆ. ನೋಡಿ ಇವಾಗ 1 ಗಂಟೆ ನಾನು ಇವಾಗ ಟೀ ಮಾಡ್ತಾಯಿದ್ದೀನಿ. ದೊಡ್ಡವನು ಇವಾಗ ಎದ್ದಿದ್ದಾನೆ 1 ಗಂಟೆಗೆ. ಸೊ ಅವನಿಗೆ 1 ಗಂಟೆಗೆ ಟೀ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಕೂಡ ಫ್ರೈ ಆಯಿತು. ಸೊ ನನ್ನ ಕೆಲಸ ಎಲ್ಲ ಮುಗೀತು, ಮಧ್ಯಾಹ್ನದ ಕೆಲಸ ಎಲ್ಲ ಮುಗೀತು. ವೀಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲಾಂಗ್ ಆಗೋಯ್ತು ತುಂಬ. ಸೊ ಅದರಿಂದ ಮತ್ತೆ ಕಂಟಿನ್ಯೂ ಮಾಡಿಲ್ಲ ನಾನು ವೀಡಿಯೋನ. ಟೀ ರೆಡಿ ಆಯಿತು, ಗ್ಯಾಸ್ ಎಲ್ಲ ಗಲೀಜಾಗೋಯ್ತು. ನಾನು ಅಲ್ಲೇನೋ ಕೆಲಸ ಮಾಡ್ತಾಯಿದ್ದೆ, ಗ್ಯಾಸ್ ಮೇಲೆಲ್ಲ ಚೆಲ್ಲೋಗ್ಬಿಡ್ತು. ಅದೊಂದು ಟೆನ್ಷನ್ನು. ಎಷ್ಟು ಕೆಲಸ ಮಾಡಿದ್ರೂ ಸಾಲೋದಿಲ್ಲ.